ಫ್ರಂಟ್ ಅಲ್ಲಿ ನಾವು ರೂಮ್ ಮಾಡಿದ್ವಿ ಆ್ಯಂಡ್ ಮೌಂಟೇನ್ ವ್ಯೂ ಕೂಡ. ಗೈಸ್ ನಾವು ಮತ್ತೆ ನೆನ್ನೆ ರೆಂಟ್ ತಗೊಂಡಿದ್ವಲ್ಲ ಸ್ಕೂಟಿ, ಅಲ್ಲೇ ಬಂದಿದ್ದೀವಿ. ಯಾಕೆ ಗೇಟಲ್ಲಿ ಸಿಟಿ ಸೈಡ್ ಹೋಗ್ತಾ ಇದ್ದೀವಿ, ಅಲ್ಲಿ ರೂಮ್ ಮಾಡಿದ್ದೀವಿ. ಹಾಯ್ ಗಾಯ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಎಲ್ಲರೂ ಹೇಗಿದ್ದೀರಾ? ಎಲ್ಲರೂ ತುಂಬಾ ಚೆನ್ನಾಗಿದ್ದೀರಾ ಅಂತ ಅಂದ್ಕೊಂಡಿದ್ದೀನಿ. ಗೈಸ್ ನಾವು ನಿಮ್ಗೆ ಆಲ್ರೆಡಿ ಗೊತ್ತೇ ಇದೆ, ನಾವು ಫುಕೆಟಲ್ಲಿದ್ದೀವಿ. ಪಟಾಂಗ್ ಬೀಚ್ ಹತ್ರ ಇದ್ದೀವಿ. ಇಲ್ಲೇ ರೂಮ್ ಮಾಡಿದ್ವಿ. ನ್ಯೂ ಇಯರ್ ಸೆಲೆಬ್ರೇಷನ್ ಚೆನ್ನಾಗಾಯಿತು. ಬೀಚ್ ಫ್ರಂಟಲ್ಲಿ ನಾವು ರೂಮ್ ಮಾಡಿದ್ವಿ ಆ್ಯಂಡ್ ಮೌಂಟೇನ್ ವ್ಯೂ ಕೂಡ ಇದೆ. ಸೊ ಒನ್ ಡೇಗೆ ಮಾತ್ರ ಮಾಡಿದ್ವಿ. ಇವಾಗ ನಾವು ಚೆಕ್ಔಟ್ ಆಗಿ ಏನು ಫುಕೆಟಲ್ಲಿ ಸಿಟಿ ಸೈಡ್ ಹೋಗ್ತಾ ಇದ್ದೀವಿ. ಅಲ್ಲಿ ರೂಮ್ ಮಾಡಿದ್ದೀವಿ. ಆ ರೂಮ್ ಹೇಗಿದೆ, ಹೋಟೆಲ್ ಹೇಗಿದೆ ಅನ್ನೋದನ್ನ ನಾನು ನಿಮಗೆ ತೋರಿಸ್ತೀನಿ. ನೋಡಿ ಎಷ್ಟು ಸಖತ್ತಾಗಿದೆ ಅಲ್ಲ. ಆಮೇಲೆ ಇವತ್ತಿನ ಪ್ಲ್ಯಾನ್ಸ್ ಏನಪ್ಪ ಅಂದರೆ ಟೆಂಪಲ್ಗಳನ್ನ ವಿಸಿಟ್ ಮಾಡ್ತೀವಿ. ಇಲ್ಲಿನ ಬುದ್ಧ ಟೆಂಪಲ್ ಇವೆಲ್ಲ ತುಂಬ ಚೆನ್ನಾಗಿದೆ ನಾನು ರಿಸರ್ಚ್ ಮಾಡಿದಾಗ. ಸೊ ಇವತ್ತು ಅಲ್ಲೆಲ್ಲ ಹೋಗಿ ನೋಡಿಕೊಂಡು ಮತ್ತೆ ಏನು ಮಾಡಬೇಕು ಅನ್ನೋದನ್ನ ನೆಕ್ಸ್ಟ್ ಪ್ಲ್ಯಾನ್ ಮಾಡ್ತೀವಿ. ಸೊ ಲೆಟ್ಸ್ ಗೋ ಗೈಸ್. ನಾವು ಮತ್ತೆ ನೆನ್ನೆ ರೆಂಟ್ ತಗೊಂಡಿದ್ವಲ್ಲ ಸ್ಕೂಟಿ, ಅಲ್ಲೇ ಬಂದಿದ್ದೀವಿ. ಯಾಕೆ ಅಂದರೆ ನಾವು ತಗೊಂಡಿದ್ದು ಓನ್ಲಿ ಒನ್ ಡೇಗೆ. ಪಟಾಂಗ್ ಬೀಚ್ ಹತ್ರ ಒನ್ ಡೇ ಅಂದರೆ 2 ಡೇಸ್ ಇರ್ತೀವಿ. ಲೇಟಾಗಿ ಬಂದಿದ್ವಿ ಫಸ್ಟ್ ಡೇ. ಸೆಕೆಂಡ್ ಡೇ ಒನ್ ಡೇಗೆ ಇರಲಿ ಅಂತ ಹೇಳಿ ಒನ್ ಡೇಗೆ ಮಾತ್ರ ತಗೊಂಡಿದ್ವಿ. ಆಮೇಲೆ ಡಿಸೈಡ್ ಮಾಡಿದ್ವಿ ಇದನ್ನೇ ಕಂಟಿನ್ಯೂ ಮಾಡೋಣ. ಇನ್ನೂ ನೆಕ್ಸ್ಟ್ 3 ಡೇಸ್ ಇರ್ತೀವಿ ಇಲ್ಲೇ, ಇದನ್ನೇ ಕಂಟಿನ್ಯೂ ಮಾಡೋಣ ಅಂತ ಅಂದ್ಕೊಂಡ್ವಿ. ಇವಾಗ ನಾವು ಸಿಟಿ ಹತ್ರ ಹೋಗ್ತಾ ಇದ್ದೀವಲ್ಲ, ಅದಕ್ಕೋಸ್ಕರ ಇದೇ ಸ್ಕೂಟಿ ಕಂಟಿನ್ಯೂ ಮಾಡೋಣ ಅಂತ ಡಿಸೈಡ್ ಆದ್ವಿ. ಅದಕ್ಕೆ ಪೇಮೆಂಟ್ಸ್ ಎಲ್ಲ ಮಾಡೋಣ ಅಂತ ಮತ್ತೆ ಇಲ್ಲೇ ಬಂದಿದ್ವಿ. ಗೈಸ್ ನಾವು ಇಂಡಿಯನ್ ರೆಸ್ಟೋರೆಂಟಿಗೆ ಬಂದಿದ್ದೀವಿ ಊಟ ಮಾಡೋಣ ಅಂತ. ಊಟ ಮಾಡಿಕೊಂಡು ಹೋಟೆಲ್ಗೆ ವಾಪಸ್ ಹೋಗ್ತೀವಿ. ಸ್ವಲ್ಪ ಹೊತ್ತು ರೆಸ್ಟ್ ಮಾಡಿ ಆಮೇಲೆ ಪ್ಲೇಸಸ್ನ ನೋಡೋದಕ್ಕೆ ಅಂತ ಹೊರಡ್ತೀವಿ. ಚೆನ್ನಾಗಿದೆ ಹೋಟೆಲ್ ಇದು, ರಿವ್ಯೂಸ್ ಸಖತ್ತಾಗಿತ್ತು. ಇದನ್ನು ಬುಕ್ಕಿಂಗ್ ಮಾಡ್ಕೊಂಡು ಇಲ್ಲಿ ಬಂದಿದ್ದೀವಿ. ಅಂದರೆ ಇಂಡಿಯಾದಲ್ಲೇ ಆಲ್ರೆಡಿ ಬುಕ್ಕಿಂಗ್ಸ್ ಎಲ್ಲ ಆಗಿದ್ವು. ರೇಟಿಂಗ್ಸ್ ಎಲ್ಲ ನೋಡಿ ಚೆನ್ನಾಗಿದೆ ಅಂತ ರಿಸರ್ಚ್ ಎಲ್ಲ ಮಾಡಿ ಬುಕ್ಕಿಂಗ್ಸ್ ಮಾಡಿದ್ವಿ. ನೋಡೋಣ ಒಳಗಡೆ ರೂಮ್ ಹೇಗಿದೆ ಅಂತ, ಬನ್ನಿ. ಸೊ ನಾವು ಹೋಟೆಲ್ಗೆ ಚೆಕ್ ಇನ್ ಆಗೋಣ ಅಂತ ಬಂದಿದ್ದೀವಿ. ಸೊ ನಾನು ಹಾಗೆ ವೇಟ್ ಮಾಡ್ತಾ ಇಲ್ಲೇ ನಿಂತಿದ್ದೀನಿ. ರಿಸೆಪ್ಷನ್ ಹೇಗಿದೆ ನೋಡಿ, ಸಖತ್ತಾಗಿದೆ ಅಲ್ವಾ. ಇನ್ನೂ ಚೆನ್ನಾಗಿದೆ ರೂಮು. ಆ್ಯಕ್ಚುಲಿ ನಾನು ರಿವ್ಯೂಸ್ ಎಲ್ಲ ನೋಡಿದಾಗ ತುಂಬ ಚೆನ್ನಾಗಿದೆ ಅಂತ ಎಲ್ಲ ಇತ್ತು. ಅದಕ್ಕೆ ಈ ಒಂದು ಹೋಟೆಲ್ನ ನಾವು ಬುಕ್ಕಿಂಗ್ ಮಾಡಿಕೊಂಡು ಬಂದಿದ್ದು. ಸೊ ನಾವು 2 ಡೇಸ್ ಪಟಾಂಗ್ ಬೀಚಲ್ಲಿ ಇದ್ದಿದ್ದರಿಂದ ನಾವು ಸ್ವಲ್ಪ ಸಿಟಿ ಸೈಡ್ ಕೂಡ ಇರೋಣ ಅಂತ ಹೇಳಿ ಈ ಒಂದು ಹೋಟೆಲ್ಗಳನ್ನ ನಾವು ಬುಕ್ ಮಾಡಿಕೊಂಡು ಬಂದಿದ್ದು. ಗೈಸ್ ಇವರು ಥೈಲ್ಯಾಂಡ್ ಕ್ವೀನ್. ರೀಸೆಂಟ್ಲಿ ಇವ್ರದ್ದು ಡೆತ್ ಆಯಿತು. ಥೈಲ್ಯಾಂಡಲ್ಲಿ ಎಲ್ಲೇ ಹೋದ್ರೂ ಈ ರೀತಿ ಫೋಟೋ, ಫ್ಲವರ್ಸ್ ಎಲ್ಲ ಇಟ್ಟಿರ್ತಾರೆ. ಆ್ಯಂಡ್ ಸೈಡಲ್ಲಿ ಕ್ರಿಸ್ಮಸ್ ಟ್ರೀ ಇದೆ. ಸಿಕ್ಕಾಪಟ್ಟೆ ಸಖತ್ತಾಗಿ ಡೆಕೋರೇಟ್ ಎಲ್ಲ ಮಾಡಿದ್ದಾರೆ. ನನಗಂತೂ ಕ್ರಿಸ್ಮಸ್ ಟ್ರೀಸ್ ತುಂಬಾ ಇಷ್ಟ ಆಗುತ್ತೆ. ಸೊ ಬನ್ನಿ ಹೋಗೋಣ, ರೂಮ್ ಹೇಗಿದೆ ಅಂತ ನೋಡೋಣ. ನನಗಂತೂ ತುಂಬಾ ಕ್ಯೂರಿಯಸ್ ಇದೆ ರೂಮ್ ಹೇಗಿದೆ ಅನ್ನೋದು. ಯಾಕಂದರೆ ನಾನು ರಿಸರ್ಚ್ ಮಾಡಿದಾಗ ತುಂಬ ಒಳ್ಳೆ ರಿವ್ಯೂಸ್ ಇತ್ತು. ನೋಡೋಣ ಹೇಗಿದೆ ಅಂತ. ಒಳಗಡೆ ಹೋಗೋಣ ಹೇಗಿದೆ ಅಂತ. ವಾವ್, ಸಖತ್ತಾಗಿದೆ. ಗೈಸ್ ಒಳ್ಳೆ ಪೇಂಟಿಂಗು ಇದು. ಫಿಫಿ ಪೇಂಟಿಂಗ್ ಇದು, ಫಿಫಿ ಐಲ್ಯಾಂಡ್ ಪೇಂಟಿಂಗು. ಈ ಪೇಂಟಿಂಗ್ ನೋಡ್ತಾ ಇದ್ರೆ ನಾನು ಕೂಡ ಒಳ್ಳೆ ಪೇಂಟಿಂಗ್ ಆರ್ಟಿಸ್ಟ್. ಸಿಕ್ಕಾಪಟ್ಟೆ ಚೆನ್ನಾಗಿ ಪೇಂಟಿಂಗ್ ಮಾಡ್ತೀನಿ. ನಿಮಗೆ ಬೇಕಿದ್ರೆ ಕಮೆಂಟ್ಸಲ್ಲಿ ಹೇಳಿ, ನಾನು ಮಾಡಿರೋ ಪೇಂಟಿಂಗ್ಸ್ ನಿಮಗೆ ನೆಕ್ಸ್ಟ್ ವ್ಲಾಗಲ್ಲಿ ನಾನು ತೋರಿಸ್ತೀನಿ. ಇಲ್ಲಿ ಬಾಲ್ಕನಿ ಇದೆ, ಚೆನ್ನಾಗಿದೆ. ನೋಡೋಣ ಹೇಗಿದೆ ಅಂತ.
ಚೆನ್ನಾಗಿದೆ. ಇಲ್ಲೂ ಕೂಡ ಸಿಂಕ್ ಇದೆ. ಹೊರಗಡೆ ವ್ಯೂ ಕೂಡ ಸಿಕ್ಕಾಪಟ್ಟೆ ಚೆನ್ನಾಗಿದೆ, ನಾಟ್ ಬ್ಯಾಡ್. ರಿವ್ಯೂಸ್ ಪ್ರಕಾರ ಈ ಹೋಟೆಲ್ ರೂಮ್ ಚೆನ್ನಾಗೇ ಇದೆ. ಗೈಸ್, ಇವಾಗ ನಾವು ಹೋಗ್ತಾ ಇದ್ದೀವಿ ಟೆಂಪಲ್ಸ್ಗಳನ್ನ ಎಕ್ಸ್ಪ್ಲೋರ್ ಮಾಡೋದಕ್ಕೆ ಫುಕೆಟಲ್ಲಿ. ನೋಡೋಣ ಹೇಗಿದೆ ಅಂತ. ಲೆಟ್ಸ್ ಗೋ. ನಾವು ಇವಾಗ ರೀಚ್ ಆದ್ವಿ ವಾಲಾಂಗ್ ಟೆಂಪಲ್ಗೆ. ಇದು ಎಂಟ್ರೆನ್ಸು. ಇಲ್ಲೆಲ್ಲ ಶಾಪ್ಸ್ ಎಲ್ಲ ಇದೆ, ಆಮೇಲೆ ಬಂದು ನೋಡಬೇಕು. ಈ ಟೆಂಪಲ್ ನೇಮ್ ಬಂದು ವಾಟ್ ಚಲಾಂಗ್ ಅಂತ. ಇದು ತುಂಬಾ ಫೇಮಸ್ ಥೈಲ್ಯಾಂಡ್ ಫುಕೆಟಲ್ಲಿ. ಸೊ ಅದಕ್ಕೆ ಬಂದಿದ್ದೀವಿ ನೋಡೋಣ ಅಂತ. ಲೆಟ್ಸ್ ಗೋ, ನೋಡೋಣ ಒಳಗಡೆ ಹೇಗಿದೆ ಅಂತ. ಬ್ಯೂಟಿಫುಲ್ ಆಗಿದೆ ಟೆಂಪಲ್ಸು, ಅಂದರೆ ಸಖತ್ತಾಗಿದೆ. ನೋಡೋದಕ್ಕೆ 2 ಕಣ್ಣು ಸಾಲದು. ಎಷ್ಟು ಚೆನ್ನಾಗಿದೆ ಅಲ್ವಾ ಟೆಂಪಲ್ ಇದು. ತುಂಬ ಹೊತ್ತು ನಾವು ಇಲ್ಲೇ ಇದ್ವಿ. ಸಿಕ್ಕಾಪಟ್ಟೆ ಸೈಲೆನ್ಸ್ ಇತ್ತು. ಅಷ್ಟು ಜನ ಇದ್ದರು, ಗಲಾಟೆ ಇರಲಿಲ್ಲ. ತುಂಬಾ ಸೈಲೆನ್ಸ್ ಇತ್ತು ಗೈಸ್. ತುಂಬಾ ಇಷ್ಟ ಆಯಿತು ನನಗೆ ಟೆಂಪಲ್ ಇದು. ಬುದ್ಧ ಟೆಂಪಲ್ ಇದು. ಸೊ ಒಳಗೆಲ್ಲ ಏನೇನಿದೆ ಅಂತ ನೋಡ್ಕೊಂಡು ಬರೋಣ ಬನ್ನಿ. ಗೈಸ್, ಇದು ಬುದ್ಧಿಸ್ಟ್ ಟೆಂಪಲ್ಲು. ಇದು ಸಿಕ್ಕಾಪಟ್ಟೆ ಫೇಮಸ್ಸು ಫುಕೆಟಲ್ಲಿ. ಟೂರಿಸ್ಟ್ಗಳು ಏನಾದರೂ ಬಂದರೆ ಇಲ್ಲಿ ಕಂಪಲ್ಸರಿ ಇಲ್ಲಿ ಬಂದೇ ಬರ್ತಾರೆ, ಅಷ್ಟು ಫೇಮಸ್ಸು ಈ ಒಂದು ಟೆಂಪಲ್. ಇದು ಸ್ಪಿರಿಚುವಲ್ ಸೆಂಟರ್ ಅಲ್ಲಿನ ಲೋಕಲ್ಸ್ಗೆ. ತುಂಬ ಚೆನ್ನಾಗಿದೆ ಒಳಗಡೆ ಅಲ್ವಾ. ಹೇಗಿದೆ ಅಂತ ಕಮೆಂಟ್ಸಲ್ಲಿ ಹೇಳಿ. ನನಗಂತೂ ಸಿಕ್ಕಾಪಟ್ಟೆ ಖುಷಿ ಆಗ್ತಾ ಇದೆ ಇಲ್ಲಿ ಬಂದಿದ್ದಕ್ಕೆ. ಸೊ ಗಾಯ್ಸ್, ಇವತ್ತಿನ ವ್ಲಾಗ್ ನಿಮಗೆ ತುಂಬಾ ಇಷ್ಟ ಆಯಿತು ಅಂತ ಅಂದ್ಕೊಂಡಿದ್ದೀನಿ. ಈ ಒಂದು ವ್ಲಾಗ್ ಏನಿದೆ ನನ್ನ ನೆಕ್ಸ್ಟ್ ವೀಡಿಯೋದಲ್ಲಿ ಕಂಟಿನ್ಯೂ ಆಗುತ್ತೆ. ಸೊ ಸಬ್ಸ್ಕ್ರೈಬ್ ಆಗಿ, ಲೈಕ್ ಮಾಡಿ. ಇನ್ನೂ ತುಂಬ ಇದೆ ಈ ಟೆಂಪಲ್ ಬಗ್ಗೆ ಹೇಳೋದು ಆ್ಯಂಡ್ ತೋರಿಸೋದು. ಸೊ ಸಬ್ಸ್ಕ್ರೈಬ್ ಆಗಿ ಆ್ಯಂಡ್ ಲೈಕ್ ಮಾಡೋದನ್ನು ಮರಿಬೇಡಿ. ಮತ್ತೆ ಸಿಗ್ತೀನಿ. ಬಾಯ್.